ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಮುಖ ಯಾಕೆ ಕಪ್ಪಾಗ್ತಿದೆ ಮತ್ತು ನೀವು ಮಾಡ್ತಿರೋ ಸನ್ಸ್ಕ್ರೀನ್ ಮಿಸ್ಟೇಕ್ಸ್ ಯಾವ್ದ್ಯಾವ್ದು ಅಂತ ನೋಡಿದ್ರಿ. ನಿಮ್ಮಲ್ಲಿ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಆ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ಸ್ ರೆಕಮೆಂಡ್ ಮಾಡೋ ಸನ್ಸ್ಕ್ರೀನ್ ಯಾವ್ದ್ಯಾವ್ದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಆಯಿಲಿ ಸ್ಕಿನ್ ಇರೋರಿಗೆ ಡಾಕ್ಟರ್ ರೆಕಮೆಂಡ್ ಮಾಡೋ ಸನ್ಸ್ಕ್ರೀನ್ ಯಾವುದು ಅಂದ್ರೆ ಆಕ್ನಿ ಯುವಿ. ಇದೊಂದು ಜೆಲ್ ಬೇಸ್ ಸನ್ಸ್ಕ್ರೀನ್ ಆಗಿರುತ್ತೆ ಮತ್ತು ಇದರಲ್ಲಿ SPF 50 ಮತ್ತು PA+++ ಇದೆ. ಇದೊಂದು ಆಯಿಲ್ ಫ್ರೀ, ನಾನ್ ಕೊಮೆಡೋಜೆನಿಕ್, ವಾಟರ್ ರೆಸಿಸ್ಟೆಂಟ್ ಮತ್ತೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಆಯಿಲಿ ಸ್ಕಿನ್ ಇರೋರಿಗೆ ಇದೊಂದು ಪರ್ಫೆಕ್ಟ್ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಸುಮಾರು ಜನ ಡಾಕ್ಟರ್ಸ್ ಇದನ್ನೇ ರೆಕಮೆಂಡ್ ಮಾಡ್ತಾರೆ. ಈ ಸನ್ಸ್ಕ್ರೀನ್ ನಿಮಗೆ ಎಲ್ಲ ಕಡೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಸನ್ಸ್ಕ್ರೀನ್ ಲಿಂಕ್ ನ ಹಾಕಿರ್ತೀನಿ, ಚೆಕ್ ಮಾಡಬಹುದು. ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರು ಯಾವುದೇ ಮಾಯಿಶ್ಚರೈಸರ್ ಅಥವಾ ಸೀರಮ್ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕಿಂತ ಮೊದಲು ಅದೊಂದು ನಾನ್ ಕೊಮೆಡೋಜೆನಿಕ್ ಪ್ರಾಡಕ್ಟ್ ಅಂತ ನೋಡ್ಕೋಬೇಕು. ಯಾಕಂದ್ರೆ ಆಯಿಲಿ ಸ್ಕಿನ್ ಇರೋರಿಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಇರುತ್ತೆ. ಅಂತವರು ಕೊಮೆಡೋಜೆನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಪೋರ್ಸ್ ಕ್ಲಾಗ್ ಆಗಿ ಪಿಂಪಲ್ಸ್ ಅಥವಾ ಆಕ್ನಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಯಿಲಿ ಸ್ಕಿನ್ ಇರೋರು ಯಾವಾಗಲೂ ನಾನ್ ಕೊಮೆಡೋಜೆನಿಕ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಬೇಕು. ಕೆಲವರಿಗೆ ಈ ಕೊಮೆಡೋಜೆನಿಕ್, ನಾನ್ ಕೊಮೆಡೋಜೆನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಈ ಕೊಮೆಡೋಜೆನಿಕ್, ನಾನ್ ಕೊಮೆಡೋಜೆನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಏನು ಅಂತ. ಮತ್ತೆ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಇರಬೇಕು, ಯಾವ ಇಂಗ್ರೀಡಿಯೆಂಟ್ಸ್ ಇರಬಾರ್ದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಈ ಕೊಮೆಡೋಜೆನಿಕ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಕೋಕೋನಟ್ ಆಯಿಲ್, ಶಿಯಾ ಬಟರ್, ಮಿನರಲ್ ಆಯಿಲ್, ಆಲಿವ್ ಆಯಿಲ್, ಇದೆಲ್ಲ ಪೋರ್ ಕ್ಲಾಗಿಂಗ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಇನ್ನು ನಾನ್ ಕೊಮೆಡೋಜೆನಿಕ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ಬಂದು, ಫಸ್ಟ್ ಒನ್ ನಯಾಸಿನಮೈಡ್, ಇದು ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಸೆಕೆಂಡ್ ಒನ್ ಜಿಂಕ್ ಆಕ್ಸೈಡ್, ಇದು ನ್ಯಾಚುರಲ್ ಆಗಿ ಸ್ಕಿನ್ ನ ಮ್ಯಾಟಿಫೈ ಮಾಡುತ್ತೆ ಮತ್ತೆ ಲೈಟ್ ವೈಟ್ ಮತ್ತು ಸ್ಕಿನ್ ಪೋರ್ಸ್ ನ ಕ್ಲಾಗ್ ಮಾಡಲ್ಲ. ಇನ್ನು ಥರ್ಡ್ ಒನ್ ಸಿಲಿಕಾ, ಇದೊಂದು ನ್ಯಾಚುರಲ್ ಸೀಬಮ್ ಅಬ್ಸಾರ್ಬರ್ ಅಂತಾನೆ ಹೇಳ್ಬೋದು. ಇನ್ನು ಉಳಿದಿದ್ದು ಗ್ಲಿಸರಿನ್, ಅಲೋವೆರಾ, ಹೈಲರಾನಿಕ್ ಆಸಿಡ್, ಇದೆಲ್ಲ ನಾನ್ ಕೊಮೆಡೋಜೆನಿಕ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್. ಆಯಿಲಿ ಸ್ಕಿನ್ ಇರೋರು ಈ ತರ ನಾನ್ ಕೊಮೆಡೋಜೆನಿಕ್ ಇಂಗ್ರೀಡಿಯೆಂಟ್ಸ್ ಇರೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದ ಯಾವುದೇ ತರ ಪಿಂಪಲ್ಸ್ ಅಥವಾ ಆಕ್ನಿ ಆಗಲ್ಲ. ನೆಕ್ಸ್ಟ್, ಡ್ರೈ ಸ್ಕಿನ್ ಇರೋರಿಗೆ ಡಾಕ್ಟರ್ ರೆಕಮೆಂಡ್ ಮಾಡೋ ಸನ್ಸ್ಕ್ರೀನ್ ಯಾವುದು ಅಂದ್ರೆ ಎಪಿಸಾಫ್ಟ್. ಇದರಲ್ಲಿ ಮಾಯಿಶ್ಚರೈಸರ್ ಕೂಡ ಇದೆ, ಹಾಗಾಗಿ ಇದನ್ನ 2 in 1 ಅಂತಾನೆ ಹೇಳ್ಬೋದು. ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್, ಮತ್ತೆ ಎಕ್ಸ್ಟ್ರಾ ಮಾಯಿಶ್ಚರೈಸರ್ ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಗೆ ಇದು ಹೈಪೋ ಅಲರ್ಜೆನಿಕ್, ಪ್ಯಾರಾಬಿನ್ ಫ್ರೀ, ಇದರಲ್ಲಿ ಯಾವುದೇ ರೀತಿ ಫ್ರೇಗ್ರೆನ್ಸ್ ಇರಲ್ಲ, ಆಯಿಲ್ ಫ್ರೀ ಮತ್ತು ಸಲ್ಫೇಟ್ ಫ್ರೀ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ಹಾಗಾಗಿ ಸುಮಾರು ಜನ ಡಾಕ್ಟರ್ಸ್ ಡ್ರೈ ಸ್ಕಿನ್ ಇರೋರಿಗೆ ಈ ಸನ್ಸ್ಕ್ರೀನ್ ನ ಸಜೆಸ್ಟ್ ಮಾಡ್ತಾರೆ. ಇನ್ನು ಈ ಸನ್ಸ್ಕ್ರೀನ್ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ, ಆನ್ಲೈನ್ ಅಲ್ಲಿ ಸಿಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಕೂಡ ಹಾಕಿರ್ತೀನಿ. ಇನ್ನು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಡಾಕ್ಟರ್ ರೆಕಮೆಂಡ್ ಮಾಡೋ ಸನ್ಸ್ಕ್ರೀನ್ ಯಾವುದು ಅಂದ್ರೆ ಡಾಟ್ ಅಂಡ್ ಕೀ ಅವರ ವಾಟರ್ಮೆಲನ್ ಸನ್ಸ್ಕ್ರೀನ್. ಈ ಸನ್ಸ್ಕ್ರೀನ್ ನ ಹಚ್ಚೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಇದರಲ್ಲಿರೋ ವಾಟರ್ಮೆಲನ್ ಎಕ್ಸ್ಟ್ರಾಕ್ಟ್ ನಿಮ್ಮ ಸ್ಕಿನ್ ನಲ್ಲಿರೋ ಎಕ್ಸೆಸ್ ಆಯಿಲ್ ನ ಅಬ್ಸರ್ವ್ ಮಾಡುತ್ತೆ. ಹಾಗೆ ಹೈಲರಾನಿಕ್ ಆಸಿಡ್ ನಿಮ್ಮ ಸ್ಕಿನ್ ನ ಡ್ರೈ ಮಾಡಲ್ಲ. ಈ ಸನ್ಸ್ಕ್ರೀನ್ ತುಂಬಾ ಲೈಟ್ ವೆಯ್ಟ್ ಆಗಿದೆ, ಹಾಗೆ ವಾಟರ್ ಬೇಸ್ಡ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ವೈಟ್ ಕಾಸ್ಟ್ ಕೊಡಲ್ಲ. ಈ ಸನ್ಸ್ಕ್ರೀನ್ ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಇನ್ನು ಪಿಗ್ಮೆಂಟೆಡ್ ಸ್ಕಿನ್ ಇರೋರಿಗೆ ಡಾಕ್ಟರ್ ರೆಕಮೆಂಡ್ ಮಾಡೋ ಸನ್ಸ್ಕ್ರೀನ್ ಯಾವುದು ಅಂದ್ರೆ ಯುವಿ ಡಾಟ್ಸ್. ಇದೊಂದು ಟಿಂಟೆಡ್ ಮಿನರಲ್ ಸನ್ಸ್ಕ್ರೀನ್ ಮತ್ತೆ ಮ್ಯಾಟ್ ಫಿನಿಶ್ ಕೊಡುತ್ತೆ. ಯಾವುದೇ ರೀತಿ ವೈಟ್ ಕಾಸ್ಟ್ ಕೊಡಲ್ಲ. ಇದರಲ್ಲಿ SPF 50 ಮತ್ತೆ PA+++ ಇದೆ, ಹಾಗೂ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಹಾರ್ಶ್ ಕೆಮಿಕಲ್ಸ್ ಇಲ್ಲ. ಮತ್ತೆ ಪಿಗ್ಮೆಂಟೇಷನ್ ಇರೋರ್ಗಂತೂ ಈ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಂದ್ರೆ ಈ ಸನ್ಸ್ಕ್ರೀನ್ ಹಚ್ಚಿದ ಮೇಲೆ ಸ್ಕಿನ್ ಸ್ವಲ್ಪ ಈವನ್ ಔಟ್ ಆಗುತ್ತೆ. ಹಾಗಾಗಿ ಡಾಕ್ಟರ್ಸ್ ಕೂಡ ಪಿಗ್ಮೆಂಟೇಷನ್ ಇರೋರಿಗೆ ಈ ಸನ್ಸ್ಕ್ರೀನ್ ನ ಸಜೆಸ್ಟ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ಡಾಕ್ಟರ್ ರೆಕಮೆಂಡ್ ಮಾಡೋ ಸನ್ಸ್ಕ್ರೀನ್ ಯಾವ್ದ್ಯಾವ್ದು ಅಂತ. ಈ ಎಲ್ಲ ಸನ್ಸ್ಕ್ರೀನ್ ಗಳ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಬಹುದು. ಇದೇ ಸನ್ಸ್ಕ್ರೀನ್ ನ ಯೂಸ್ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂತ ಒಂದು ಒಳ್ಳೆ ಸನ್ಸ್ಕ್ರೀನ್ ನ ಯೂಸ್ ಮಾಡಿ, ಬಟ್ ಸನ್ಸ್ಕ್ರೀನ್ ನ ಯೂಸ್ ಮಾಡೋದನ್ನ ಮಾತ್ರ ಮರಿಬೇಡಿ.
ಐ ಹೋಪ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸನ್‌ಸ್ಕ್ರೀನ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ. ನಿಮ್ಗೇನಾದ್ರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೇನಾದ್ರೂ ಸನ್‌ಸ್ಕ್ರೀನ್ ಬಗ್ಗೆ ಡೌಟ್ಸ್ ಅಥವಾ ಕ್ವೆಷನ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.